ಹಾಯ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ವ್ಲಾಗ್. ಇವತ್ತು ಧರ್ಮಸ್ಥಳ ಹೊರಟಿದ್ವಿ. ಅಲ್ಲೇ ಚಿಕ್ಕದೊಂದು ಹೋಟ್ಲಲ್ಲಿ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ. ಚಾರ್ಮುಡಿ ಘಾಟಿಂದ ತುಂಬಾ ಸೂಪರಾಗಿತ್ತು ಕಣ್ರಿ. ವೆದರ್ ಮಾತ್ರ ಫುಲ್ಲು ಮಂಜು, ಅವಾಗವಾಗ ಮಳೆ ಸಖತ್ತಾಗಿತ್ತು. ಮಾತ್ರ ಕೂಲಾಗಿತ್ತು. ಯಾರು ಸಹಿತ ಮಿಸ್ ಮಾಡ್ಕೊಬಿಡ್ರಿ ಈ ವೆದರ್ನ. ತುಂಬಾ ಚೆನ್ನಾಗಿದೆ ಮಾತ್ರ ವೆದರು. ಅಂದರೆ ತೀರಾ ಮಳೆನೂ ಇಲ್ಲ, ತೀರಾ ಇದು ಇಲ್ಲ ಅನ್ನಂಗೆ, ಬಿಸಿಲು ಇಲ್ಲ ಅನ್ನಂಗೆ. ನೋಡಿ, ರೋಡು ಫುಲ್ಲು ಮಂಜು. ರೋಡು ಸಖತ್ತಾಗಿತ್ತು ಮಾತ್ರ. ರೋಡೇ ಕಾಣ್ತಾ ಇರಲಿಲ್ಲ, ಆ ಥರ ಮಂಜಿತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ ವೆದರು. ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಹೋಗಿ ಬನ್ನಿ ಧರ್ಮಸ್ಥಳ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ, ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ, ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಸೀದಾ ನೇತ್ರಾವತಿ ನದಿಗೆ ಹೋದ್ವಿ. ಅಲ್ಲಿ ಕೈಕಾಲು ಮಕ್ಕ ಎಲ್ಲ ತೊಳ್ಕೊಂಡು, ನೋಡಿ ನನ್ನ ತಮ್ಮ ಹೇಳ್ತಾ ಇದ್ದಾನೆ, ನಮ್ಮ ಅಕ್ಕ ಖರ್ಚಿಗೆ ದುಡ್ಡು ಕೊಡ್ತಾರ, ದೇವಸ್ಥಾನಕ್ಕೆ ಮಾತ್ರ ಕರ್ಕೊಂಬಂದಿದ್ದಾಳೆ ಅಂತ. ನಮ್ಮ ಮಾಮ ಹೀಗೆ ಇದೇ ಥರನೇ ಹಾಕ್ತೀನಿ ವೀಡಿಯೋ ಅಂತ ಕೇಳ್ತಿದ್ದೆ. ಹ್ಞೂ ಮಾಮ ಹಾಕ್ತೀನಿ ಇದೇ ಥರನೇ ಅಂತಲೇ ಹೇಳ್ತಾಯಿನಿ. ಧರ್ಮಸ್ಥಳ ಬಂದ್ವಿ. ಜನ ಏನಿರಲಿಲ್ಲ, ಜನನೂ ಕಮ್ಮಿ ಇದ್ದಾರೆ. ಅಂದರೂ ನಮ್ಮ ಧರ್ಮಸ್ಥಳನೂ ತಿರುಪ್ತಿ ಥರ ಆಗೋಯ್ತು ಅಂತ ತುಂಬ ಖುಷಿ ಆಗ್ತಾಯಿದೆ ನನಗೆ. ಇದು ಕಂಪಾರ್ಟ್ಮೆಂಟಲ್ಲಿ ಕೂಡ ಹಾಕೋವಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಿರುಪ್ತಿಲಿ ಬರೀ ಫ್ಯಾನ್ ಹಾಕಿದರೆ, ಇಲ್ಲಿ ಫುಲ್ಲು AC. ಯಾವ ಥರ ಕಂಪಾರ್ಟ್ಮೆಂಟ್ ಇದೆ ಅಂದರೆ ಫುಲ್ 2 ದಿವಸ ಕೂಡ ಹಾಕಿದ್ರು ಜನ ಕೇಳಲ್ಲ, ಅಷ್ಟು ಕಂಫರ್ಟಬಲ್ ಆಗಿದೆ. ಆ ಚೇರ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಕಂಪಾರ್ಟ್ಮೆಂಟಲ್ಲಿ ಅಂತೂ ತುಂಬ ಖುಷಿಯಾಯಿತು. ಕಂಪಾರ್ಟ್ಮೆಂಟ್ ನೋಡಿ ನನಗೆ. ಎಲ್ಲ ಹೋಗ್ತಾ ಇದ್ದೀವಿ ಕಂಪಾರ್ಟ್ಮೆಂಟಿಗೆ. ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಕೂಡ ಹಾಕ್ತಾರೆ ಅಂತ, ಅಂದರೂ ಕೂಡ ಹಾಕ್ಬಿಟ್ರು. ಅಂದರೆ 2:45 ನಿಮಗೆ ದರ್ಶನ ಆಗುತ್ತೆ ಅಂದರು. ಪರವಾಗಿಲ್ಲ, ನಾವು 1:15 ಹೋದ್ವಿ. 1:45 ಬಿಟ್ಟರು. 2:15 ದರ್ಶನ ಆಗೋಯ್ತು ನಮಗೆ. ನಾವು ಊಟನೇ ಮುಗಿಸ್ಕೊಂಬರ್ಬೋದಾಗಿತ್ತಲ್ಲ, 2:45 ಕೂಡ ಹಾಕಂಗಿದ್ದಿದ್ರೆ ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಅಷ್ಟರೊಳಗೆ ಬಿಟ್ಟರು. ಹೋದ್ವಿ ದರ್ಶನಕ್ಕೆ. 2:30 ಅಷ್ಟೊತ್ತಿಗೆ ದರ್ಶನ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸುಬ್ರಹ್ಮಣ್ಯಕ್ಕೆ ಹೋಗಿ ಲೇಟ್ ಆಗುತ್ತೆ ಅಂತೇಳಿ ಗಂಟೆ ಗಣಪತಿಗೆ ಬಂದ್ವಿ. ಗಣಪತಿಗೆ ಅಲ್ಲೂ ಸಹ ರಶ್ ಏನಿರಲಿಲ್ಲ. ಎಲ್ಲ ಮುಗಿಸ್ಕೊಂಡು ಊರಿಗೆ ಬರೋ ಅಷ್ಟೊತ್ತಿಗೆ 8:30 ಆಯಿತು. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್